ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಸರ್. ನಿಮ್ಮ ಹೆಸರು? ಕೆ ಮಂಜು ಅಂತೇಳಿ. ಯಾವ ಊರು? ಮಿರ್ಲೆ, ಕ್ಯಾರ್ನಾರ್ ತಾಲೂಕು. ಯಾವ ಕಂಪ್ನಿ, ಯಾವ ತಳಿ ಹಾಕಿದ್ದೀರಾ ನೀವು? ಸರ್ ಜಾವ ಅಂತೇಳಿ ನಂದಿ ಅಂಗಡಿಲಿ. ಇದು ಒಂದು ಎಕರೆಗೆ 13-14 ಒಳ್ಳೆ ಡ್ರಿಪ್ಪು ಗಿಪ್ಪಲ್ಲಿ ಮತ್ತು ಮೇಲೆ ಮೈಕ್ರೋಜೆಟಲ್ಲಿ ಮಾಡಿದ್ರೆ 15-16 ಟನ್ ಗಂಟು ಬರ್ತದೆ. ಮಿನಿಮಮ್ 13 ಮೇಲೆ ಬರ್ತದೆ ಸರ್. 13. ಈ ಸತಿ ಸ್ವಲ್ಪ ಮಳೆ ಜಾಸ್ತಿ ಆಗಿ ಸ್ವಲ್ಪ ಈ ಸರಿ ಮಳೆ ಜಾಸ್ತಿ ಆಗಿ ಸ್ವಲ್ಪ ಪರವಾಗಿಲ್ಲ. ಏನ್ಯಾರು ಒಂದು ಎಕರೆಗೆ ಒಂದು 12 ಟನ್ಗೆ ಮೋಸ ಇಲ್ಲ. 12 ಟನ್ಗೆ ಮೋಸ ಇಲ್ಲ. ನಾನು ಯಾವಾಗಲೂ ಫೆಬ್ರವರಿ ಜನವರಿಗೆ ಬೆಳಿತೀನಲ್ಲ, ಅದು ಯಾವಾಗಲೂ 13 ಟನ್ ಮೇಲೆ ಬಂದಿರೋದು ನಮಗೆ. ಕಮ್ಮಿ ಬಂದಿಲ್ಲ. ಏನೇ ಸುಮಾರಾಗಿ 1 ಕಿತ 2 ಕಿತ ಗೊಬ್ಬರ ಕೊಟ್ಟರು 10 ಟನ್ ಒಳಗಡೆ ಏನು ಬರೋದಿಲ್ಲ ಸರ್. ಒಂದು ಗಿಡಕ್ಕೆ 2 ಬಿಡ್ತದೆ, 3 ಬಿಡ್ತದೆ. ಅವರೇಜ್ 1 ಬಿಟ್ರು ಸಾಕು. ನಾವು ಎಕರೆಗೆ 2,500-3,000 ಗಿಡನೇ ಹಾಕೋದು, ಅದೇ ಲೆವೆಲ್. ಈಗ ನೀವೇ ನೋಡ್ದಂಗೆ 4 ಸಸಿಯಿಂದ ಎಷ್ಟು ಕಾಯಿಗಳಿದ್ದಾವೆ ಇಲ್ಲಿ? ಒಂದು ಅವೇ ಸರ್ 4 ಸಸಿಯಿಂದ 12 ಬರೋ ಬರ್ತವೆ, 9 ಬರೋ ಬರ್ತವೆ, 8 ಬರೋ ಬರ್ತವೆ. ತಳಿ ಚೆನ್ನಾಗಿದೆ. ತಳಿ ಚೆನ್ನಾಗಿದೆ. ಒಟ್ಟಿನಲ್ಲಿ ಇದು ಇಳುವರಿನೂ ಹಂಗೆ ಕೊಡ್ತದೆ. ಇಳುವರಿನೂ ಹಂಗೆ ಕೊಡ್ತದೆ. ನೀವು ಯಾರಿಗೆ ಕಾಯಿ ಕೊಡೋದು ರೆಗ್ಯುಲರ್? ನಾವು ಕೇರ್ಪೇಟೆ ಹತ್ರ ಮೋದೂರು ಅಂತ ಹೇಳಿ, ಮೋದೂರು ಮಂಜಣ್ಣ ಅಂತ ಹೇಳಿ. ಕೇರ್ಪೇಟೆ ಮೋದೂರು ಮಂಜಣ್ಣ ರೆಗ್ಯುಲರ್ ನೀವು ಕಾಯಿ ಕೊಡ್ತೀವಿ? ಕಾಯಿ ಕೊಡ್ತಾರೆ ಅವ್ರಿಗೆ ನಾವು ಜಾಸ್ತಿ ಯಾವಾಗಲೂ ಅಲ್ಲೇ ಕೊಡೋದು. ಅವರು ಚೆನ್ನಾಗೈತೆ ಅಂತ ಹೇಳೋರು? ಚೆನ್ನಾಗೈತೆ ಅಂತ ಹೇಳವ್ರೆ. ನಾವು ಇಳುವರಿಗೋಸ್ಕರ ಬೆಳಿಬೇಕು ಮೇಯ್ನು. ಬೇರೆ ರೈತರೆಲ್ಲ ಆರಾಮಾಗಿ ಹಾಕ್ಬೋದು ಸರ್, ಆರಾಮಾಗಿ ಹಾಕ್ಬೋದು. ಈಗ ನಮ್ಮೂರಲ್ಲೆಲ್ಲ ಜಾಸ್ತಿ ಇದೆ ಹಾಕ್ತಾ ಇರೋದು. ಜಾವನೇ ಜಾಸ್ತಿ ಆಗ್ತಾ ಇರೋದು. ಓಕೆ, ಆಯಿತು, ಥ್ಯಾಂಕ್ ಯು.